ಆ ಹುಡುಗನಿಗೆ ಸಾಕಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಇದೆ. ಈ ಹುಡುಗಿಗೆ ಅವರು ಸೂಟೇ ಆಗೋದಿಲ್ಲ, ಫ್ಯಾಮಿಲಿಗೂ ಹೊಂದಾಣಿಕೆ ಆಗಲ್ಲ, ಪೇರೆಂಟ್ಸ್ಗೂ ಕಂಪ್ಲೀಟ್ಲಿ ಅಬ್ಜೆಕ್ಷನ್ ಇದೆ. ಆದ್ರೆ ಈ ಹುಡುಗಿ ಆ ಹುಡುಗನೇ ಬೇಕು ಅಂತ ಹಠ ಹಿಡಿದು ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಹುಡುಗಿಗೆ ಯಾರು ಕೌನ್ಸಿಲಿಂಗ್ ಏನ್ ಮಾಡಿದ್ರು ಇಲ್ಲ, ಮದ್ವೆ ಆದ್ರೆ ಆ ಹುಡುಗ ಇನ್ಯಾರನ್ನೂ ಆಗಲ್ಲ ಹೀಗೆ ಅಂತ ಬ್ಯಾಕ್ ಆನ್ಸರ್ಸ್ ಕೊಡೋದು, ಪೇರೆಂಟ್ಸ್ನೇ ಬೈಯೋದು, ಈ ತರ ಆಗಿದೆ ಗುರುಗಳು. ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಮನೆ ಬಿಟ್ಟು ತೊರೆದದ್ದು, ಆ ಅಪ್ಪ ಅಮ್ಮನಿಗೆ ಆದದ್ದು ನೋವು, ಸಂಪರ್ಕಕ್ಕೆ ಬಾರದವರು ಒಂದು ರೆಮಿಡಿ ಮಾಡಿಕೊಂಡ್ರೆ ಬರ್ತಾರಂತಂದ್ರೆ ಅದು ರೆಮಿಡಿಯ ಚಮತ್ಕಾರವೋ ಅವರ ಹಣೆಯವರ ಒಟ್ಟಾರೆ ಗೊತ್ತಿಲ್ಲ. ಆ ಕುದುರೆ ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟೇ ಸ್ಪೀಡ್ ಆಗಿ ಆಕೆ ವಾಪಸ್ ಬರಬೇಕು ಅಂತಂದ್ರೆ ಕುದುರೆ ಲಾಳ, ಕೆಂಪು ವಸ್ತ್ರ, ಕೆಂಪು ಗುಲಗಂಜಿ. ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗ್ಲಿ ಗುರುಗಳೇ, ಬಹುಶಃ ಈ ಪ್ರಶ್ನೆ ನಾನು ಕೇಳ್ತಾ ಇರಲಿಲ್ಲ, ಬಟ್ ಒಂದು ತಪ್ಪು ನಡೆದಿದೆ ಗುರುಗಳೇ, ಅದರಿಂದ ಕೇಳೋಣ ಅಂತ. ಭಾಳ ಹತ್ತಿರದಲ್ಲಿ ಗೊತ್ತಿರೋವಂಥವರಿಗೆ ಆಗಿರೋವಂಥ ಒಂದು ಸಮಸ್ಯೆ. ಈ ಟೀನೇಜರ್ಸ್ ಅಂದರೆ ಸರ್ವೇ ಸಾಮಾನ್ಯ ಲವಲ್ಲಿ ಬೀಳ್ತಾರೆ, ಆ ಒಂದು ಮೂಮೆಂಟ್ಗೆ ಆ ಥರ ಇರುತ್ತೆ, ಅದು ಬದಲಾದರೆ ಚೆನ್ನಾಗಿರುತ್ತೆ, ಅಥವಾ ಪೇರೆಂಟ್ಸ್ ಒಪ್ಕೊಂಡ್ರೆ ಇನ್ನೂ ಮುಂದುವರೆದು ಮದುವೆ ಆಗುವಂಥದ್ದು ಕ್ವೈಟ್ ಕಾಮನ್ ಆಗಿ ನಡೀತಾ ಇರುತ್ತೆ. ಆದರೆ ಇಲ್ಲಿ ಆ ಹುಡುಗನಿಗೆ ಸಾಕಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಇದೆ. ಈ ಹುಡುಗಿಗೆ ಅವರು ಸೂಟೇ ಆಗೋದಿಲ್ಲ, ಫ್ಯಾಮಿಲಿಗೂ ಹೊಂದಾಣಿಕೆ ಆಗಲ್ಲ, ಪೇರೆಂಟ್ಸ್ಗೂ ಕಂಪ್ಲೀಟ್ಲಿ ಅಬ್ಜೆಕ್ಷನ್ ಇದೆ. ಆದರೆ ಈ ಹುಡುಗಿ ಆ ಹುಡುಗನೇ ಬೇಕು ಅಂತ ಹಠ ಹಿಡಿದು ಕುತ್ಕೊಂಡ್ಬಿಟ್ಟಿದ್ದಾರೆ. ಯಾರು ಹೇಳಿದ್ರು ಕನ್ವಿನ್ಸ್ ಆಗ್ತಾ ಇಲ್ಲ. ಅವನಿಗೆ ಮಾಡಬೇಕು ತಾನೇ ಅವರು. ತಂದೆ ತಾಯಿಗೆ ಒಂಚೂರು ಇಷ್ಟ ಇಲ್ಲ. ಅಷ್ಟೆಲ್ಲ ಕೆಟ್ಟ ಅಭ್ಯಾಸಗಳಿರೋ ಹುಡುಗನ್ನ ಹೇಗೆ ಅಳಿಯನಾಗಿ ಒಪ್ಕೋತಾರೆ ಪೇರೆಂಟ್ಸ್ಗಳು. ಸೊ ಈ ಹುಡುಗಿಗೆ ಯಾರು ಕೌನ್ಸಿಲಿಂಗ್ ಏನು ಮಾಡಿದ್ರು ಇಲ್ಲ, ಮದ್ವೆ ಆದ್ರೆ ಆ ಹುಡುಗನ್ ಇನ್ಯಾರನ್ನೂ ಆಗಲ್ಲ ಹೀಗೆ ಅಂತ ಬ್ಯಾಕ್ ಆನ್ಸರ್ಸ್ ಕೊಡೋದು, ಪೇರೆಂಟ್ಸ್ನೇ ಬೈಯೋದು, ಈ ತರ ಆಗಿದೆ ಗುರುಗಳು. ಸೊ ಏನಾದ್ರೂ ಒಂದು ರೆಮಿಡಿ ಅಟ್ಲೀಸ್ಟ್ ಇವಾಗ ಹೆಂಗಿದೆ ಅಂದ್ರೆ ಇವನ ಮದ್ವೆ ಆದ್ರೆ ಅಂತೂ ಖಂಡಿತ ಲೈಫ್ ಹೋಯ್ತು. ಅಷ್ಟು ಎಲ್ಲ ಕೆಟ್ಟ ಗುಣಗಳು ಇರೋವಂಥವ್ರು ಬೇಡ, ಅವ್ರ ಸವಾಸ ಬಿಟ್ಟು ಹೊರಗಡೆ ಬಾ ಅಂತ ಪೋಷಕರು ಹೇಳಿದ್ರೆ ಕೇಳ್ತಿಲ್ಲ. ಸೊ ಅವ್ರಿಗೆ ಏನಾದ್ರೂ ಒಂದು ರೆಮಿಡಿ ಅಥವಾ ಏನು ಮಾಡಿದ್ರೆ ಆ ಹುಡುಗನ್ ಬಿಟ್ಟು ಬರ್ತಾಳೆ. ಇದು ಪೋಷಕರು ಎಲ್ಲಿ ಕಂಡು ದೇವರಿಗೆಲ್ಲ ಹರಕೆ ಹೊರ್ತಿದ್ದಾರೆ. ಅವ್ನು ಬಿಟ್ಬಿಟ್ರೆ ಸಾಕು. ಎಷ್ಟು ವರ್ಷಗಳಿಂದ ಇರ್ಬೋದು? 3 ವರ್ಷ ಅಂತ ಹೇಳಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ನಾವು ಎಷ್ಟೋ ಸಲ ಈ ತರಹದ ರೆಮಿಡಿ ಹೇಳಿರ್ತೇವೆ. ನಮ್ಮ ಹತ್ರದಲ್ಲೇ ಇರೋರ್ಗಾದಾಗ ಒಂದ್ ರೀತಿ ನಾನು ಕೂಡ ಕೆಲವು ಕಂಡಿದ್ದೇನೆ. ಆ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಮನೆ ಬಿಟ್ಟು ತೊರೆದದ್ದು, ಆ ಅಪ್ಪ ಅಮ್ಮನಿಗೆ ಆದದ್ದು ನೋವು, ಆ ನಂತರ ಅವರೊಂದು ರೆಮಿಡಿ ಮಾಡಿಕೊಂಡ್ಮೇಲೆ 8 ವರ್ಷ ಆದಮೇಲೆ ಇವ್ರು ಬರೋಕ್ಕೆ ಚಾನ್ಸು ಇಲ್ಲ, ಸಾಧ್ಯನೇ ಇಲ್ಲ, ಅಂದರೆ ಬಿಟ್ಬಿಟ್ಟಿದ್ರು. ಅಲ್ಲ, 8 ವರ್ಷಗಳು ಸಂಪರ್ಕಕ್ಕೆ ಬಾರದವರು ಒಂದು ರೆಮಿಡಿ ಮಾಡಿಕೊಂಡ್ರೆ ಬರ್ತಾರಂತಂದ್ರೆ ಅದು ರೆಮಿಡಿಯ ಚಮತ್ಕಾರವೋ ಅವರ ಹಣೆಯವರ ಒಟ್ಟಾರೆ ಗೊತ್ತಿಲ್ಲ. ಒಂದು ಅಂಕವನ್ನು ಪಡ್ಕೊಂಡ್ರವರು, ಖುಷಿಯ ಅಂಕವನ್ನು. ಹಾಗೆ ಈಗ ನೀವು ಕೇಳ್ತಾ ಇದ್ದೀರಲ್ಲ, ಇದು ಅವ್ರಿಗೆ ಕೊಡೋದಾದರೆ ಹೇಗೆ ಇರುತ್ತೆ ಇವೆಲ್ಲ ಅಂತಂದರೆ, ಒಂದು ಲೋಟದಲ್ಲಿ ಆಲ್ಕೋಹಾಲು 1 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಅದಕ್ಕೆ ಹಾಕುವಂಥದ್ದು, 1 ಚಮಚದಷ್ಟು ಲವಂಗದ ಪುಡಿ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಮಾತ್ರವಾಗಿ ಅದಕ್ಕೆ ಅರಿಶಿನ ಸೇರಿಸುವಂಥದ್ದು, 2 ಡ್ರಾಪ್ ನಿಂಬೆಹಣ್ಣನ್ನು ಅದಕ್ಕೆ ಹಿಂಡುವಂಥದ್ದು, ಒಂದು ಅರ್ಧ ತಾಸು ಅಥವಾ 1 ತಾಸು ಆದಮೇಲೆ 1 ಸ್ಪೂನ್ ಅದಕ್ಕೆ ಉಪ್ಪು ಹಾಕಬೇಕು. ಇಷ್ಟು ಹಾಕಿದ್ದಾದ ಮೇಲೆ ಈ ಬ್ಯಾಕ್ ಪೇನು, ಈ ಸೊಂಟ ನೋವು, ಮೊಣಕಾಲು ನೋವು ಅಂತ ತುಂಬ ಯಾವಾಗಲೂ ಬಿದ್ದಿರೋವಂಥ ಹಳೇ ನೋವುಗಳಿರ್ತಾವಲ್ಲ, ಎಷ್ಟು ಡಾಕ್ಟ್ರುಗಳನ್ನು ತೋರಿಸಿದ್ರು ಆಗಲಿಲ್ಲ ಅಂತಂದರೆ ಇದು ಒಂದು ಸಲ ಒಂದು ಅಬ್ಸರ್ವೇಷನ್ ಅರ್ಧ ತಾಸು 1 ತಾಸು ಬಿಟ್ಟು ಸ್ವಲ್ಪ ಹತ್ತಿ ತೊಗೊಂಡು ಹತ್ತಿಯಿಂದ ಎಲ್ಲಿ ಮೂಳೆಗಳಿದ್ದಾವೋ ನಿಮಗೆ ನೋವು ಅಲ್ಲಿ ಮೂಳೆ ಸ್ವಲ್ಪ ಹಪ್ಪಳೆ ಮಾಡಿ, ನೀವು ದೇವರ ಹಣೆಗೆ ಡಾಕ್ಟರ್ ಬಳಿ ಹೋಗಲ್ಲ, ಬರೆದಿಟ್ಕೊಳ್ಳಿ, ಡಾಕ್ಟರ್ ಬಳಿ ಹೋಗಲ್ಲ. ಹಾಗೆಯೇ ನಿಮ್ಮ ಮಕ್ಕಳು ಅಷ್ಟೊಂದು ಹಠ ಮಾಡುತ್ತಿದ್ದರೆ, ನಿಮಗೆ ತುಂಬ ಮನಸ್ಸಿಗೆ ಘಾಸಿ ನೋವುಂಟು ಮಾಡ್ತಿದ್ರೆ, ಆ ಕುದುರೆ ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟೇ ಸ್ಪೀಡಾಗಿ ಆಕೆ ವಾಪಸ್ ಬರಬೇಕು ಅಂತಂದರೆ ಕುದುರೆ ಲಾಳ, ಕೆಂಪು ವಸ್ತ್ರ, ಕೆಂಪು ಗುಲಗಂಜಿ.
ಕೆಂಪು ದಾರ, ಇಷ್ಟೇ ಪ್ರೀತಿಯ ಬಂಧುಗಳೇ. ಒಂದೇ ಒಂದು ಕುದುರೆ ಲಾಳ, ಕೆಂಪು ವಸ್ತ್ರ, ಕೆಂಪು ಗುಲಗಂಜಿ, ಕೆಂಪು ದಾರ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ ಕುದುರೆ ಲಾಳವನ್ನು ಜೇನುತುಪ್ಪದಲ್ಲಿ ಅದ್ದಬೇಕು. ಪೂರ್ಣವಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಜೇನುತುಪ್ಪದಲ್ಲಿ ಅದ್ದಬೇಕು. ಅದ್ದಿದ ಮೇಲೆ ಅದರ ಮೇಲೇನೆ ನೀವು ಆ ಮಗು ಹೆಸರು ಹೇಳಿಕೊಂಡು ನೀವು ಆ ಒಂದು ಗುಲಗಂಜಿಯನ್ನು, 4 ಗುಲಗಂಜಿಯನ್ನು ಆ ಒಂದು ಕುದುರೆ ಲಾಳದ ಮೇಲೆ ಅಲ್ಲಲ್ಲಿ ಇಡ್ತೀರಿ. ಹೇಗಿದ್ದರೂ ಕೂಡ ಜೇನುತುಪ್ಪ ಇರುತ್ತೆ, ಅದು ಹಾಗೆ ಅಂಟ್ಕೊಳ್ಳುತ್ತೆ. ಅದಾದ ನಂತರ ಅದರ ಮೇಲೆ ಬಟ್ಟೆ ಕಟ್ ಮಾಡ್ಕೊಂಡಿರಬೇಕು. ಆ ಬಟ್ಟೆ ಕಟ್ ಮಾಡ್ಕೊಂಡಿದ್ದು ಅದರ ಸೈಜ್ ಅಷ್ಟು, ಅದರ ಒಳಗಡೆ ಆಕೆ ಹೆಸರು ಕೂಡ, ಈ ನಮ್ಮ ಮಗಳು ಅಂದರೆ ಹೆಸರು ಬರಿಬೋದು ನೀವು, ಈ ನಮ್ಮ ಮಗಳು ಇಂಥವನನ್ನು ಶೀಘ್ರವಾಗಿ ಬಿಟ್ಟು ಬರಬೇಕು, ಇವಳ ಮನಸ್ಸು ಬದಲಾಗಬೇಕು. ಹುಡುಗ ಆಗಿದ್ದರೆ ಹುಡುಗನಿಗೆ ಇದು, ಇವನ ಮನಸ್ಸು ಶೀಘ್ರವಾಗಿ ಬದಲಾಗಬೇಕು, ಈಕೆಯನ್ನು ಬಿಟ್ಟು ಬರಬೇಕು ಅಂತ ಹೇಳಿ ಒಂದು ಪೇಪರಲ್ಲೇ ನೀವು ಬರೆದು ಬಿಟ್ಟು ಕರೆಕ್ಟಾಗಿ ಆ ಕುದುರೆ ಆ ಲಾಳದ ಸೈಜ್ ಅದಕ್ಕೆ ಅಂಟಿಸ್ಬೇಕು. ಆ ಒಂದು ಕೆಂಪು ವಸ್ತ್ರವನ್ನು ಅದಕ್ಕೆ ಸುತ್ತಬೇಕು. ಕೆಂಪು ದಾರದಿಂದ ಗಂಟು ಹಾಕಬೇಕು. ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ 4 ಗುಲಗಂಜಿ ಪಕ್ಕಕ್ಕೆ ಬೀಳಬಾರ್ದು, ಹಾಗೇ ಲಾಕ್ ಆಗಬೇಕು ಯಾವುದ್ರೊಳಗಡೆ. ಆಮೇಲೆ ತುಂಬ ಅದು ಅಂಟಂಟಿರುತ್ತೆ, ಅದನ್ನು ಮತ್ತೆ ಒರೆಸೋ ಪ್ರಯತ್ನ ಎಲ್ಲ ಮಾಡಬಾರ್ದು ನೀವು. ಹಾಗೇ ಅದರ ಮೇಲೆ ಕುಳಿತುಕೊಳ್ಳಬೇಕು ಆ ಒಂದು ಕೆಂಪು ಗುಲಗಂಜಿ. ಹಾಗೇ ಆ ನೇಮ್ ಅದರ ಮೇಲೆ ನೀವು ಕೂರಿಸಿರಬೇಕು. ಆ ನಂತರ ವಸ್ತ್ರ ಆದ ಮೇಲೆ ಕೂರಿಸಿ ಒಟ್ಟಾರೆಯಾಗಿ ಹಿಂದಿಂದ ಪೂರ್ಣವಾಗಿ ದಾರ ಸುತ್ತಿ ಬಿಡಬೇಕು. ಹೀಗೆ ಸುತ್ತಿದ್ದು ನಿಮ್ಮ ಮನೆಯ ಮಗ ಅಥವಾ ಮಗಳು ಮಲಗತಕ್ಕಂತಹ ಮಂಚ ಇತ್ತು ಅಂದರೆ ಅದರ ಕೆಳಗಡೆ ಇಟ್ಟು ಬರಬೇಕು. ಒಟ್ಟಾರೆ ಕೆಲವೇ ದಿನಗಳಲ್ಲಿ ಸಿಹಿ ಸುದ್ದಿಯನ್ನು ಕೇಳುತ್ತೀರಿ. ಮೊದಲೇ ಜೇನು ಅದಕ್ಕೆ ನೀವು ಅಪ್ಲೈ ಮಾಡಿದ್ದು ಜೇನನ್ನಷ್ಟೇ ಸಿಹಿಯನ್ನು ನೀವು ಉಣ್ತೀರಿ. ಅವರಿಬ್ಬರಲ್ಲಿ ಏನು ಆಗುತ್ತೋ ಗೊತ್ತಿಲ್ಲ. ನೀವಿಷ್ಟು ಕೌನ್ಸಿಲಿಂಗ್ ಮಾಡಿ ಇಷ್ಟು ಹೇಳಿ 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 ಅವರು ಬರಲಿಲ್ಲ ಅಂತಂದರೆ ಈ ರೆಮಿಡಿಯನ್ನು ಮಾಡಿದಾಗ ಅವರಿಬ್ಬರಲ್ಲೇ ಜಗಳ ಪ್ರಾರಂಭ. ಹಾಗೆ ಈಗೋಯಿಸಮ್ ಅವರಿಬ್ಬರಿಗೂ ಅಡ್ಡ ಬಂದು ಹೋಗು ನೀನಿಲ್ಲದೆ ನಾನು ಬದುಕಲ್ವೇನೋ ಅಂತ ಹೇಳಿ ಅಷ್ಟು ಹಚ್ಚಿಕೊಂಡಿದ್ದವರು, ಅಷ್ಟು ಅಚ್ಚುಮೆಚ್ಚು ಇದ್ದವರು ಬಿಟ್ಟು ಬರುತ್ತಾರೆ. ಅಲ್ಲಿಂದ ಬಹುಶಃ ನೀವು ಹೇಗೆ ಪ್ಲ್ಯಾನ್ ಮಾಡ್ತೀರೋ ಮತ್ತು ಆ ಮಕ್ಕಳಿಗೆ ನೀವು ಅಂದುಕೊಂಡ್ರಲ್ಲ ಅದರ 10ರಷ್ಟು ಖುಷಿಯನ್ನು ಕೊಡೋ ಮುಖಾಂತರ ಆ ಮಗುವಿಗೆ ನೀವು ಕನ್ಯಾದಾನವಂದರೆ ಧಾರೆ ಎರೆದ ಮದುವೆ ಮಾಡ್ತಕ್ಕಂಥ ಪ್ಲ್ಯಾನ್ ಮಾಡಿಕೊಳ್ಳಿ. ಇನ್ನು ಯಾವತ್ತೂ ಕೂಡ ಅವ್ರು ಒಂದಾಗಲ್ಲ. ಇನ್ನು ಕೆಲವರು ಒಂದೊಂದ್ಸಲ ಒಂದಾಗ್ಬಿಡ್ತಾರೆ ಜಗಳಾಡಿ. ಈ ರೆಮಿಡಿ ಮಾಡೋದ ಮೇಲೆ ಜಪ್ಪಯ್ಯ ಅಂದ್ರೆ ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಜನ್ಮದಲ್ಲೂ ಕೂಡ ಒಂದಾಗಲ್ಲ. ಅಷ್ಟು ತರಹದ್ದಿದು ಖಾರವಾಗಿರುತ್ತೆ, ಅವರ ಮನಸ್ಸುಗಳು ವಿಕಾರವಾಗಿಬಿಡುತ್ತವೆ ಈ ರೆಮಿಡಿಯನ್ನು ಮಾಡಿಕೊಂಡ್ರೆ ಪ್ರೀತಿಯ ಬಂಧುಗಳೇ. ಗುರುಗಳೇ, ನೀವು ಹೇಳ್ತಾ ಇದ್ರಿ ಇವಾಗ ರೆಮಿಡಿ ಕೇಳ್ತಾ ಇದ್ರೆ ಒಂದು ಸ್ವಲ್ಪ ಮಗಳು ಚೇಂಜ್ ಆಗ್ತಾಳೆ ಇದನ್ನು ಮಾಡಿದ್ರೆ ಅನ್ನೋ ಒಂದು ಸಮಾಧಾನ ಬರುತ್ತೆ. ಆದರೆ ಕೆಲವೊಂದು ಅನುಮಾನಗಳು ಕೂಡ ಬರುತ್ತೆ ಇದರಲ್ಲಿ. ಸೊ ಆ ಕುದುರೆ ಲಾಳವನ್ನು ಮಂಚದ ಕೆಳಗೆ ಎಷ್ಟು ದಿನಗಳ ಕಾಲ ಇಡಬೇಕಾಗತ್ತೆ? ಸೊ ನಂತರ ಏನು ಮಾಡಬೇಕು ಅದನ್ನು, ಇದೆಲ್ಲ ಮೂಡುತ್ತೆ. ಸೊ ಇದಕ್ಕೆ ಕಮೆಂಟ್ಸಲ್ಲಿ ಅವ್ರು ಕೇಳೋದಕ್ಕಿಂತ ಮುಂಚೆ ನಾನೇ ಕೇಳ್ತಾ ಇದ್ದೀನಿ. 48 ದಿನಗಳ ಕಾಲ, 48 ದಿನಗಳು ಕೂಡ ಬೇಕಾಗಿಲ್ಲ. ಆದರೂ 48 ದಿನಗಳು ಒಂದು ಕಡೆನೇ ಇರಬೇಕದು. ಅದರ ಸ್ಥಾನ ಪಲ್ಲಟ ಆಗಬಾರ್ದದು ಅನ್ನೋ ಉದ್ದೇಶಕ್ಕೆ ಇಡಬೇಕು. ಅದರ ಶೀಘ್ರವಾಗಿ ಅವ್ರನ್ನ ಬಿಟ್ಟು ಬರ್ತಾರೆ. 48 ದಿನಗಳಾದ ಮೇಲೆ ಇದನ್ನು ಎಲ್ಲಿಯಾದರೂ ಒಂದು ಹಳ್ಳ ಮಾಡಿ ಊತು ಬಿಡು ಅಂತ ಹೇಳ್ತಾನೆ, ಅಥವಾ ನೀರಿಗೆ ಹಾಕ್ಬಿಡ್ಬೇಕು. 48 ದಿನಗಳಾದಮೇಲೆ ಹರಿಯೋ ನೀರಿಗಾಗಿರ್ಬೋದು, ಕೆರೆ ಕುಂಟೆ ಬಾವಿಗೆ ಹಾಕಿ ಬಿಡಬೇಕು ನೀವು. ಆ ನಂತರ ಅವ್ರ ಪಾಡಿಗೆ ಅವರು ಬಿಟ್ಟಿರ್ತಾರೆ, ಏನು ಅಭ್ಯಂತರ ಇಲ್ಲ. ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಖಂಡಿತ ಗುರುಗಳೇ. ಸೊ ಯಾವುದೇ ರೀತಿ ಇನ್ನೂ ಅನುಮಾನಗಳು ಬರೋದಿಲ್ಲ. ಪೋಷಕರಿಗೆ ಒಂದು ರೀತಿ ಇದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸೊ ದೇಹಕ್ಕೆ ಆಗಿರುವಂಥ ನೋವುಗಳಿಗೆ ಮನೆಯಲ್ಲೇ ಯಾವ ರೀತಿ ಮನೆಮದ್ದು ಮಾಡ್ಕೊಳ್ಬೇಕು, ವೈದ್ಯರ ಬಳಿ ಹೋಗ್ದಿರಾ ಅದನ್ನು ಕೂಡ ತಿಳಿಸ್ಕೊಟ್ರಿ. ಇನ್ನು ಈ ರೀತಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋರು ಏನು ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ರೆಮಿಡಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.